ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಪ್ರಥಮ ಭಾಷೆ ಕನ್ನಡದ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಒಟ್ಟಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 45 ಪ್ರಶ್ನೆಗಳಿವೆ. ನಿಮಗೆಲ್ಲ ಗೊತ್ತಿರುವಂತೆ ಮೊದಲಿಗೆ 4 ಆಯ್ಕೆಗಳನ್ನು ನೀಡಿ ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟು 6 ಪ್ರಶ್ನೆಗಳಿರ್ತವೆ. ಇಲ್ಲಿ ಯಾವುದೇ ಆಯ್ಕೆ ಇರೋದಿಲ್ಲ. 6 ಪ್ರಶ್ನೆಗಳಿಗೂ ಕೂಡ ನೀವು ಮಾರ್ಕ್ ಮಾಡಬೇಕಾಗ್ತದೆ, ಉತ್ತರಿಸಬೇಕಾಗ್ತದೆ. ಮಾರ್ಕ್ ಅಂದರೆ ಅದರ ನಂಬರ್ ಜೊತೆಗೆ ಪೂರ್ಣವಾಗಿ ಬರೀಬೇಕು ನೀವು. ಎ ಅಂದರೆ ಎ, ದ್ವಿಗು, ಈ ರೀತಿ. ಇನ್ನು ಕೆಳಗಿನವುಗಳಲ್ಲಿ ಮೊದಲೆರಡು ಪದಕ್ಕೆ ಇರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ. ಇಲ್ಲಿ ಕೂಡ 4 ಕೇಳಿರ್ತಾರೆ. 4ಕ್ಕೆ ಒಂದೊಂದು ಅಂಕ, ಯಾವುದೇ ಚಾಯ್ಸ್ ಇರೋದಿಲ್ಲ. ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಕೂಡ 7 ಪ್ರಶ್ನೆಗಳಿರ್ತವೆ, ಒಂದೊಂದಕ್ಕೆ 1 ಅಂಕ. ಇಲ್ಲಿಯೂ ಯಾವುದೇ ಚಾಯ್ಸ್ ಇರೋದಿಲ್ಲ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ, ಒಂದೊಂದಕ್ಕೆ 2 ಅಂಕ. 10 ಪ್ರಶ್ನೆ ಇರ್ತವೆ, ಒಟ್ಟು 20 ಅಂಕ. ಇಲ್ಲಿ ಕೂಡ ಯಾವುದೇ ಚಾಯ್ಸ್ ಇರೋದಿಲ್ಲ. 10 ಪ್ರಶ್ನೆಗಳಿಗೂ ಉತ್ತರವನ್ನು ನೀವು ಬರೀಬೇಕು. ಇನ್ನು ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ, ಒಂದೊಂದಕ್ಕೆ 3 ಅಂಕ. ನಾನು ಈಗಾಗಲೇ ಹೇಳಿದೆ, ಯಾವಾಗಿದ್ರೂ ನೀವು ಕವಿಗಳ ಸಾಹಿತಿಗಳ ಇದನ್ನು ಮಾಡುವಾಗ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಮತ್ತು ಪ್ರಶಸ್ತಿ ಈ ಪಾಯಿಂಟ್ಸ್ಗಳಿಗೆ ಗಮನವಿಟ್ಟು ಅವರ ಇದನ್ನು ನೀವು ತಯಾರಿ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ. ಇಬ್ಬರದ್ದು ಕೇಳ್ತಾರೆ, ಇಬ್ಬರದಕ್ಕೂ ನೀವು ಬರೀಬೇಕು. ಒಂದೊಂದಕ್ಕೆ 3 ಅಂಕ ಇರ್ತವೆ, ಒಟ್ಟು 6 ಅಂಕ ಸಿಗ್ತವೆ. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆದರೆ ನಿಮಗೆ 3 ಅಂಕ ದೊರೆಯುತ್ತದೆ. ಇಲ್ಲೂ ಕೂಡ ಯಾವುದೇ ಚಾಯ್ಸ್ ಇರೋದಿಲ್ಲ. ಒಂದನ್ನೇ ಕೇಳ್ತಾರೆ, ಅದನ್ನೇ ಬರೀಬೇಕು ನೀವು. ಇನ್ನು ಅಲಂಕಾರ ಕೂಡ ಹಾಗೆ, ಒಂದೇ ಕೇಳ್ತಾರೆ, ಅದನ್ನು ಬರೀಬೇಕು, 3 ಅಂಕ. ಗಾದೆಯಲ್ಲಿ ಮಾತ್ರ 2 ಕೇಳ್ತಾರೆ, ಯಾವುದಾದ್ರೂ ಒಂದು ಚಾಯ್ಸ್ ಇರ್ತದೆ, ಯಾವುದಾದ್ರೂ ಒಂದು ಬರೆದರೆ 3 ಅಂಕ. ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ, ಸಂದರ್ಭ ಮತ್ತು ಸ್ವಾರಸ್ಯ ಕೂಡ 6 ಪ್ರಶ್ನೆ ಇರ್ತವೆ, ಒಂದೊಂದಕ್ಕೆ 3 ಅಂಕ, ಒಟ್ಟು 18 ಅಂಕ. ಇಲ್ಲಿ ಕೂಡ ನಿಮಗೆ ಯಾವುದೇ ಚಾಯ್ಸ್ ಇರೋದಿಲ್ಲ. ಇಲ್ಲಿ ನೋಡಿ, ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಎಂದಲ್ಲಿ ಮಾತ್ರ ಒಂದು ಚಾಯ್ಸ್ ಇರ್ತದೆ ನಿಮಗೆ, ಯಾವುದು 2ರಲ್ಲಿ ಒಂದನ್ನು ಬರೀಬೇಕು. ಇಲ್ಲಿ ನಿಮಗೆ 4 ಅಂಕ ಸಿಗ್ತವೆ. ಇನ್ನು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಗಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೇಳ್ತಾರೆ. ಒಂದೇ ಪದ್ಯ ಕೊಟ್ಟಿರ್ತಾರೆ, ಚಾಯ್ಸ್ ಇರೋದಿಲ್ಲ. ಅದನ್ನೇ ನೀವು ಸರಿಯಾಗಿ ಓದಿಕೊಂಡು ನೀವು ಅದರ ಸಾರಾಂಶವನ್ನು ಬರೀಬೇಕು. ಇಲ್ಲಿ 8 ಅಥವಾ 10 ವಾಕ್ಯಗಳಲ್ಲಿ ಬರೆಯಿರಿ ಅನ್ನುವಂಥ ಒಂದು ಲಾಂಗ್ ಆನ್ಸರ್ ಪ್ರಶ್ನೆ ಇರ್ತವೆ. ಇಲ್ಲಿ ನಿಮಗೆ ಚಾಯ್ಸ್ ಇರ್ತದೆ. 2 ಪ್ರಶ್ನೆ ಕೇಳಿರ್ತಾರೆ, 2ಕ್ಕೂ ಚಾಯ್ಸ್ ಇರ್ತವೆ. ಯಾವುದಾದ್ರೂ ಒಂದೊಂದನ್ನು ಇಲ್ಲಿ ಬರಿಬೋದು ನೀವು. ಒಂದೊಂದಕ್ಕೆ 4 ಅಂಕ, ಒಟ್ಟು ನಿಮಗೆ 8 ಅಂಕಗಳು ಸಿಗ್ತವೆ. ಇನ್ನು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಆ ಗದ್ಯ ಭಾಗವನ್ನು ಪ್ರಶ್ನೆಯನ್ನು ಕೇಳ್ತಾರೆ, ಅದನ್ನು ಓದಿಕೊಂಡು ನೀವು ಆರಾಮಾಗಿ ಬರಿಬೋದು. ಇಲ್ಲಿ ಏನು ಅಷ್ಟೊಂದು ಕಷ್ಟ ಇರೋದಿಲ್ಲ. ಈ ಗದ್ಯ ಭಾಗವನ್ನು ಓದಿಕೊಂಡು ನೀವು ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ಬೋದು. ಇನ್ನು ಪತ್ರ ಬರೋಕ್ಕೆ 5 ಅಂಕ ಇರ್ತದೆ. 2 ಪತ್ರಗಳನ್ನು ಕೇಳ್ತಾರೆ. ನೀವು ಕೆಲವೊಂದಿಷ್ಟು ಪತ್ರಗಳನ್ನು ರೂಢಿ ಮಾಡಿಕೊಂಡ್ರೆ ಆರಾಮಾಗಿ ಬರೀಬೋದು. ಇಲ್ಲಿ ನೋಡಿ, ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಕೋರಿ ನಗರ ಪಾಲಿಕೆಯ ಮುಖ್ಯಾಧಿಕಾರಿಗೆ ಪತ್ರವನ್ನು ಬರೆಯಿರಿ. ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ನೀವು ಸಾಧಿಸಿದ ಪ್ರಗತಿಯನ್ನು ವಿವರಿಸಿ ಧಾರವಾಡದಲ್ಲಿ ವಾಸವಾಗಿರುವ ಸೌಮ್ಯ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಮತ್ತು ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಎಂದರೆ ಗ್ರಂಥಾಲಯಗಳ ಮಹತ್ವ ಅಥವಾ ಭಾವೈಕ್ಯತೆಯನ್ನು ಬೆಳೆಸುವಲ್ಲಿ ಕ್ರೀಡೆಗಳ ಪಾತ್ರ. ನೋಡಿ, ಒಂದು 10 ಪ್ರಬಂಧಗಳನ್ನು ನೀವು ಇದನ್ನು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಬರೀಬಹುದು. ಅದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಯಾವ್ಯಾವ ಪ್ರಬಂಧ ಅಂತ ಮಾಡಿದ್ದೀನಿ, ಅಲ್ಲಿಯೂ ಕೂಡ ನೀವು ನೋಡ್ಬೋದು. ಮತ್ತು ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ.